ಸೊ ಈಗಾಗಲೇ ನಾವು ಹಿಂದಿನ ಅಧ್ಯಾಯದಲ್ಲಿ ಸಿಂಧ ವಂಶದ ನಿಡಿದೋಳ ಸಿಂಧನ 4 ಜನ ಮಕ್ಕಳಲ್ಲಿ ಒಬ್ಬನಾಗಿರ್ತಕ್ಕಂಥ ಜಗತ್ಸೇಬ್ಯನು ರಂಜೋರಿಗೆ ಬಂದು ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾವು ಹೇಳಿದೆವು. ಸೊ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಶಾಸನ ಯಾವುದು ಅಂತಕ್ಕಂಥದ್ದನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಆ ಶಾಸನದಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಎಳೆ ಪೊಗಳ್ವ ಪೊಗರ್ತೆಗೆ ನೆಲೆ ಎನಿಸಿ ಪಟ್ಟಳೆ ನಾಳ್ಕೆ ತಿಳಕ ಮೆನಿಕ ಸಜ್ಜನಿತ ಸೇಬ್ಯ ರಂಜೇರು ನಿವಾಸ ಸ್ಥಾನಮೆನಿಸಿ ಸಿಂಧಾಯವ ಯದ ಅಂತಂದರೆ, ನಿಡಿದೋಳ ಸಿಂಧನ ಮಗನಾಗಿರ್ತಕ್ಕಂಥ ಜಗತ್ಸೇಬ್ಯನು ಇಲ್ಲಿ ರಂಜೋರಿಗೆ ಬಂದು ಇಲ್ಲಿ ತನ್ನ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡು ರಂಜೋರನ್ನು ಇಲ್ಲಿ ಏನಪ್ಪ ಅಂತಂದ್ರೆ ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ದ ಅಂತಕ್ಕಂಥ ಐತಿಹಾಸಿಕ ಸತ್ಯ ನಮಗೆ ತಿಳಿದು ಬರ್ತದೆ. ಎಲ್ಲಿ? ರಂಜೋರಿನಲ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಈ ಶಾಸನದಲ್ಲಿ ಏನಪ್ಪ ಅಂತಂದ್ರೆ ಬರೆಯಲಾಗಿದೆ. ಮುಂದೆ ಇನ್ನೊಂದು ಶಾಸನದಲ್ಲಿ ಈತ ಅಟ್ಟಳೆ ನಾಡನ್ನು ಆಳ್ವಿಕೆ ಮಾಡ್ತಾ ಇದ್ದ, ಅಂದರೆ ಅಟ್ಟಳೆ ನಾಡಿಗೆ ಪ್ರಭುವಾಗಿ ಇದ್ದ ಅಂತಕ್ಕಂಥದ್ದನ್ನು ಕೂಡ ಐತಿಹಾಸಿಕ ಸತ್ಯದ ಶಾಸನ ನಮ್ಮ ಮುಂದೆ ಇದೆ. ಅದು ಏನು ಹೇಳ್ತದಪ್ಪ ಅಂತಂದರೆ, ಜಗತ್ಸೇಬ್ಯಾಂ ಭುವನ ಜನಾಶ್ಚರ್ಯಂ ಶೌರ್ಯನಂ ಸಿಂಧ ಕುಳಾರ್ಣವ ಮೃಗಲಕ್ಷನು ಮೆನಿಪುತ್ತಜವದಿಂದೆ ಸೇದಿನೊಪ್ಪವ ಅಟ್ಟಳೆ ನಾಡೋಳ್ ಅಂತಕ್ಕಂಥದ್ದು. ಅಂದರೆ ಜಗತ್ಸೇಬ್ಯನು ಬಹಳ ಶೌರ್ಯದಿಂದ ತನ್ನ ಆಳ್ವಿಕೆಯನ್ನು ಮಾಡುತ್ತಾ ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಅಂತಂದರೆ ಅಟ್ಟಳೆ ನಾಡಿನಲ್ಲಿ, ಅಂದರೆ ಆ ಅಟ್ಟಳೆ ಪ್ರದೇಶ ಒಂದು ನಾಡಾಗಿ ಮಾಡಿಕೊಂಡು ಏನಪ್ಪ ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂಥ ಒಂದು ಅದ್ಭುತ ಐತಿಹಾಸಿಕ ಸತ್ಯ ಏನಪ್ಪ ಅಂತಂದರೆ ನಮಗೆ ಈ ಶಾಸನದಿಂದ ಗುರ್ತಾಗ್ತದೆ ಗೆಳೆಯರೇ. ಸೊ ಮುಂದೆ ಅದೇ ಶಾಸನದಲ್ಲಿ ಏನು ಹೇಳಲಾಗ್ತದೆ ಅಂತಂದರೆ, ಆತ ಏನು ಮಾಡ್ತಾನೆ, ತಾನು ವಾಸಸ್ಥಾನ ಮಾಡ್ತಾ ಇದ್ದ ಈ ಮುಂಚೆಯ ಐಚತ್ಪೂರದ ಜನರನ್ನು, ಅಲ್ಲಿನ ಬ್ರಾಹ್ಮಣರನ್ನು ಇಲ್ಲಿಗೆ ಕರೆಸುತ್ತಾನೆ. ಕರೆಸಿ ಇಲ್ಲಿ ಈಗಿನ ಭಾಲ್ಕಿ ಇದೆಯಲ್ಲ, ಅದನ್ನು ಆ ಕಾಲದಲ್ಲಿ ಭಲ್ಲುಂಕಿ ಅಂತ ಕರಿತಾ ಇದ್ರು. ಆ ಭಲ್ಲುಂಕಿಯಲ್ಲಿ ಅವ್ರಿಗೇನಪ್ಪ ಅಂದ್ರೆ ವಾಸ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತಾನೆ ಅಂತಕ್ಕಂಥ ಐತಿಹಾಸಿಕ ಸತ್ಯದ ಶಾಸನವೂ ಕೂಡ ಈ ಮುಂದಿನ ಭಾಗದಲ್ಲಿದೆ. ಅದು ಹೇಗಿದೆಯಪ್ಪ ಅಂತಂದರೆ, ಭುಜನೋತ್ತರ ನೆನೆಸಿದ ಸಿಂಧ ವಂಶವರೊಡನೆ ಬಂದ ಹಿಚ್ಚಳದ ವಿಜ್ಜರ್ಗೆ ನವಶ ಮನೆಯೋಳಿ ಯುಮಮಂ ಕೊಟ್ಟ ರೊಸೆದು ಭಲ್ಲುಂಕೆಯಂ. ಅಂದರೆ ಐಚತ್ಪುರದಿಂದ ಬಂದ ಬ್ರಾಹ್ಮಣರಿಗೆ ಭಲ್ಲುಂಕೆಯಲ್ಲಿ ನೆಲೆಸಲು ಏನಪ್ಪ ಅಂತಂದರೆ ಅನುವು ಮಾಡಿಕೊಟ್ಟ ಐತಿಹಾಸಿಕ ಸತ್ಯದ ಶಾಸನವು ಕೂಡ ನಮ್ಮಲ್ಲಿ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಕಾಣಬಹುದು ಗೆಳೆಯರೆ. ಸೊ ಈ ಶಾಸನದಲ್ಲಿ ವಿಶೇಷವಾಗಿ 3 ವಿಷಯಗಳು ನಮಗೆ ಗುರ್ತಾಗ್ತವೆ. ಒಂದು, ರಂಜೋರಿನ ಒಂದೇನು ಸಿಂಧರ ಆಳ್ವಿಕೆಯನ್ನು ಮೂಲವಾಗಿ ಈಗಿನ ಖೇಣಿ ರಂಜೋಲದಲ್ಲಿ ಏನಪ್ಪ ಅಂದ್ರೆ ರಂಜೋರಿನಲ್ಲಿ ಬಂದು ಆತ ತನ್ನ ನಿವಾಸ ಸ್ಥಾನವನ್ನು ಮಾಡಿಕೊಂಡು ಆಳ್ವಿಕೆ ಮಾಡಲು ಪ್ರಾರಂಭ ಮಾಡ್ದ. ಆ ಒಂದು ನಾಡನ್ನು, ಆತ ಆಳ್ವಿಕೆ ಮಾಡ್ತಕ್ಕಂಥ ನಾಡನ್ನು ಅಟ್ಟಳೆ ನಾಡು ಅಂತ ಕರಿತಾ ಇದ್ರು. ಆಮೇಲೆ ತನ್ನ ಐಚತ್ಪೂರದಿಂದ ಬಂದ ಬ್ರಾಹ್ಮಣರಿಗೆ ಏನಪ್ಪ ಅಂತಂದ್ರೆ ಭಲ್ಲುಂಕಿಯಲ್ಲಿ, ಅಂದರೆ ಈಗಿನ ಭಾಲ್ಕಿಯಲ್ಲಿ ಇರಲು ಅನುವು ಮಾಡಿ ಕೊಟ್ಟಿರ್ತಕ್ಕಂಥ 3 ಪ್ರಮುಖ ವಿಷಯಗಳು ಏನಪ್ಪ ಅಂದ್ರೆ ನಮ್ಮಲ್ಲಿ ಕಂಡು ಬರ್ತಾವೆ. ಸೊ ನಮ್ಮ ಬೀದರ್ ಜಿಲ್ಲೆಯ ಇತಿಹಾಸ 4ನೇ ಶತಮಾನದಿಂದಲೇ ರಾಜಕೀಯ ಆಳ್ವಿಕೆಗೆ ಒಳಪಟ್ಟು ಇಲ್ಲಿಯೇ ತನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ಅದ್ಭುತವಾಗಿರ್ತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಇತಿಹಾಸ ಈ ಶಾಸನದಿಂದ ಗುರ್ತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ನಮ್ಮ ಬೀದರ್ ಜಿಲ್ಲೆಯ ಇಂತಹ ಅದ್ಭುತ ಇತಿಹಾಸ ನಾವು ಎಲ್ಲರಿಗೂ ಏನಪ್ಪ ಅಂದರೆ ಪರಿಚಯಿಸುವ ಕೆಲಸ ಮಾಡೋಣ. ನಮ್ಮ ಎಲ್ಲ ಯುವಕರಿಗೆ ನಮ್ಮ ಬೀದರ್ ಜಿಲ್ಲೆಯ ಈ ಇತಿಹಾಸ ತಿಳಿಯಲು ಈ ವಿಡಿಯೋವನ್ನು ತಾವು ಎಲ್ಲ ಕಡೆ ಏನಪ್ಪ ಅಂತಂದರೆ ಹಂಚಿ ಶೇರ್ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ನನ್ನ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದಿನ ವಾರದಲ್ಲಿ ಮತ್ತೊಂದು ಇಂತಹದೇ ಐತಿಹಾಸಿಕ ವಿಷಯಕ್ಕಾಗಿ ನಿಮ್ಮ ಮುಂದೆ